ಎಲ್ರಿಗೂ ನಮಸ್ಕಾರ. ಸೊ ಇವಾಗಂತೂ ಟೆಕ್ನಾಲಜಿ ಎಷ್ಟು ಮುಂದೆ ಬಂದಿದೆ ಅಲ್ವಾ. ಸೊ ಈ ರೋಬೋಟಿಕ್ಸ್ ಆಪ್ರೇಷನ್ಸ್ ಮಾಡೋದಾಗಿರ್ಬೋದು, ಹಾಗೇ ಸೊ ಸ್ತ್ರೀಯರ ಅವಶ್ಯಕತೆ ಕೂಡ ಇಲ್ಲದೇ ಸೊ ಗರ್ಭಧಾರಣೆ ಮಾಡಿಬಿಟ್ಟು ಶಿಶುವಿಗೆ ಜನ್ಮ ಕೊಡೋದಾಗಿರ್ಬೋದು. ಆದರೆ ಹೆಣ್ಮಕ್ಳು ಮಾಡಿದಷ್ಟು ಸ್ವಾಭಾವಿಕವಾಗಿ ಅದು ಇಲ್ಲದೇ ಇರ್ಬೋದು. ಬಟ್ ಟೆಕ್ನಾಲಜಿ ಅಂತೂ ಈಗ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು. ಸೊ ಸೌರಮಂಡಲದಿಂದ ಆಚೆಗೆ ಹೋಗ್ಬಿಟ್ಟು ಕೂಡ ಏನು ಬೇಕಾದ್ರೂ ಕಂಡಿಡಿ ಉಪಗ್ರಹಗಳನ್ನ ಕಳಿಸ್ಬೋದು ಅನ್ನೋರಷ್ಟು ಮಟ್ಟಿಗೆ ಈಗ ಟೆಕ್ನಾಲಜಿ ಎಷ್ಟು ಮುಂದುವರಿತಾ ಇದೆ. ಇನ್ನೂ ಏನೇನು ಬರುತ್ತೆ ಅಂತ ಕಾದು ನೋಡಬೇಕು. ಆ ಥರ ನಮ್ಮನ್ನು ಆಶ್ಚರ್ಯಪಡಿಸುವಂಥ ನನಗೆ ನಾನು ತಿಳ್ಕೊಂಡಿರೋ ಅಂಥ ಒಂದು 5 ಇನ್ವೆನ್ಷನ್ಸ್ ನಾನು ನಿಮ್ಗೆ ಹೇಳ್ತೀನಿ ಕೇಳಿ. ಮೊದಲನೇದಾಗಿ ಬಂದ್ಬಿಟ್ಟು ನ್ಯೂರಾಲಿಂಕ್ ಪ್ರಾಜೆಕ್ಟು ಅಂತ. ನ್ಯೂರಾಲಿಂಕ್ ಪ್ರಾಜೆಕ್ಟನ್ನ ಇಲಾನ್ ಮಸ್ಕ್ ಅವರು 2016 ಸ್ಟಾರ್ಟ್ ಮಾಡಿದ್ದಾರೆ. ನ್ಯೂರಾಲಿಂಕ್ ಪ್ರಾಜೆಕ್ಟ್ ಅಂತಂದರೆ ಕಂಪ್ಯೂಟರ್ ಮತ್ತು ಬ್ರೈನ್ ನಡುವೆ ಇಂಟರ್ಫೇಸ್ ಮಾಡೋದು. ಅಂದರೆ ಒಂದು ಚಿಕ್ಕದಾಗಿರೋ ಕಂಪ್ಯೂಟರ್ ಚಿಪ್ಪನ್ನ ನಮ್ಮ ಬ್ರೈನ್ನಲ್ಲಿ ಅಳವಡಿಸೋದು ಈ ನ್ಯೂರಾಲಿಂಕ್ ಪ್ರಾಜೆಕ್ಟಲ್ಲಿ. ಸೊ ಇದ್ರ ಕೆಲಸ ಏನಪ್ಪ ಅಂತಂದರೆ, ಸೊ ಈಗ ನಾವು ನೋಡೋದಾಗಿರ್ಬೋದು, ಏನಾದ್ರು ಮಾತಾಡೋದಾಗಿರ್ಬೋದು, ಏನಾದ್ರು ಕೆಲಸ ಮಾಡೋದಾಗಿರ್ಬೋದು, ಯಾವ ರೀತಿ ನಡೆಯುತ್ತೆ? ನಮ್ಮ ಬ್ರೈನಲ್ಲಿ ಕೋಟ್ಯಾನುಗಟ್ಟಲೆ ನ್ಯೂರಾನ್ಗಳಿದ್ದಾವೆ. ಆ ನ್ಯೂರಾನ್ಗಳ ಮಧ್ಯೆ ಸೊ ಎಲೆಕ್ಟ್ರಿಕ್ ಸಿಗ್ನಲ್ಲು ಪಾಸ್ ಆದಾಗ ಸೊ ಆ ಸಿಗ್ನಲ್ಲು ಬ್ರೈನ್ಗೆ ಕಳಿಸುತ್ತೆ. ಆ ಸಿಗ್ನಲ್ ನೀ ಈ ಥರ ಕೆಲಸ ಮಾಡು ಅಂತ ಆ ಮೆದುಳು ಬ್ರೈನ್ಗೆ ಕಳಿಸಿದಾಗ ನ್ಯೂರಾನ್ಸು ಬ್ರೈನಿಗೆ ಕಳಿಸುತ್ತೆ. ಆ ಬ್ರೈನಿಂದ ನಮ್ಮ ಕೈ ಮಾತಾಡೋದಾಗಿರ್ಬೋದು, ಕೈಯಿಂದ ಕೆಲಸ ಮಾಡೋದಾಗಿರ್ಬೋದು, ಆ ರೀತಿ ಆಗುತ್ತೆ. ಆ ಎಲೆಕ್ಟ್ರಿಕಲ್ ಸಿಗ್ನಲ್ಸು ಪಾಸ್ ಆದಾಗ ಆವಾಗ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಬಂದ್ಬಿಟ್ಟು ಸೊ ಬ್ರೈನಲ್ಲಿ ಇಟ್ಟಿರ್ತಾರೆ ಅಲ್ವಾ ಕಂಪ್ಯೂಟರ್ ಚಿಪ್ಪು, ಆ ಚಿಪ್ಗೆ ಹೋಗ್ಬಿಟ್ಟು ಸೊ ಅದರಿಂದ ಔಟ್ಪುಟ್ ಏನೋ ಬರುತ್ತೆ ಅಂತಂದರೆ ಸೊ 0110 ಬೈನರಿ ಕೋಡಲ್ಲಿ ಔಟ್ಪುಟ್ ಆಗಿ ಬರುತ್ತೆ. ಆ ಬೈನರಿ ಕೋಡು ಸೊ ನಮ್ಮ ಕಂಪ್ಯೂಟರು ಇಲ್ಲ ಅಂದರೆ ಏನಾದ್ರು ಸಿಸ್ಟಮಲ್ಲಿ ಸೊ ಬ್ಲೂಟೂತ್ ಮುಖಾಂತರ ಅದು ಸ್ಟೋರ್ ಆಗುತ್ತೆ. ಕಂಪ್ಯೂಟರಲ್ಲಿ ಆಗಿರ್ಬೋದು, ಇಲ್ಲ ಮೊಬೈಲಲ್ಲಿ ಆಗಿರ್ಬೋದು. ವೈರ್ಲೆಸ್ ಇದು ಬಂದ್ಬಿಟ್ಟು ವೈರ್ಲೆಸ್ ಚಿಪ್ಪು. ಸೊ ವೈರ್ ಇರೋ ಚಿಪ್ ಅಂತೂ ಇಡೋಕ್ಕಾಗಲ್ಲ, ವೈರ್ಲೆಸ್ ಚಿಪ್ ಇಡಬೇಕಾಗುತ್ತೆ. ಅದು ತುಂಬಾ ಕಷ್ಟವಾದ ಪ್ರೊಸೆಸ್ ಅಂತೆ. ಸೊ ನಾರ್ಮಲಾಗಿ ಹ್ಯೂಮನ್ಸು ಸೊ ಇನ್ಸ್ಟಾಲ್ ಮಾಡೋಕ್ಕಾಗಲ್ಲ ಅದನ್ನು. ಸೊ ಅದು ಇನ್ಸ್ಟಾಲ್ ಮಾಡೋಕ್ಕಂತಲೇ ಮೆಷಿನ್ಸ್ಗಳು ಮಾಡ್ತಾ ಇದ್ದಾರಂತೆ. ಸೊ ಮಾಡಿದ್ದಾರಂತೆ, ಬಟ್ ಅದಕ್ಕೆ ತುಂಬಾ ಖರ್ಚಾಗುತ್ತಂತೆ. ತುಂಬ ಎಷ್ಟು ಅದು ಕಂಪ್ಯೂಟರ್ ಚಿಪ್ಪಲ್ಲಿರೋ ವೈರ್ಗಳು ಎಷ್ಟು ತೆಳುವಾಗಿರುತ್ತೆ ಅಂದರೆ ನಮ್ಮ ಕೂದಲಿದೆ ಅಲ್ವ ಅದರಲ್ಲಿ 100%ಅಲ್ಲಿ 10% ಅಂದರೆ ಎಷ್ಟು ತೆಳುವಾಗಿರುತ್ತೆ ಆಲೋಚನೆ ಮಾಡಿ. ಸೊ ಆ ರೀತಿಯಾಗಿ ಬ್ಲೂಟೂತ್ ಕನೆಕ್ಟ್ ಮಾಡಿರ್ತಾರಂತೆ ಆ ಕಂಪ್ಯೂಟರ್ ಚಿಪ್ಪಿಗೂ. ಹಾಗೇ ನಮ್ಮ ಬ್ರೈನಲ್ಲಿರೋ ಕಂಪ್ಯೂಟರ್ ಚಿಪ್ಗೂ ಹಂಗೆ ಮೊಬೈಲ್ಗೆ ಇಲ್ಲ ಅಂದರೆ ಸಿಸ್ಟಮಲ್ಲಿ ನಾವು ಯಾವುದಕ್ಕೆ ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಂಡಿರ್ತೀವೋ ಅದಕ್ಕೆ ಆ ರೀತಿ. ಸೊ ಇದು ಆಲ್ರೆಡಿ ಒಂದು ಸಲ ಆಗಿದೆ. ಇದು ಮುಖ್ಯ ಉದ್ದೇಶ ಏನಪ್ಪ ಇಲಾನ್ ಮಸ್ಕ್ ಅವ್ರದ್ದು ಇದಕ್ಕೆ ಸ್ಟಾರ್ಟ್ ಮಾಡಿರೋ ಮುಖ್ಯ ಉದ್ದೇಶ ಏನು ಅಂತಂದರೆ, ಈಗ ಯಾರಾದರೂ ಸೊ ಈಗ ಬುದ್ಧಿಮಾಂದ್ಯ ವ್ಯಕ್ತಿಗಳಾಗಿರ್ಬೋದು, ಯಾರಾದರೂ ಪ್ಯಾರಲೈಸ್ಡ್ ಪರ್ಸನ್ಸ್ ಆಗಿರ್ಬೋದು, ಸೊ ನ್ಯೂರೋ ಡಿಸಾರ್ಡರ್ಸ್ ಇರೋ ವ್ಯಕ್ತಿಗಳಿರ್ತಾರೆ ಅಲ್ವಾ. ಸೊ ಏನಾದರೂ ಬ್ರೈನಲ್ಲಿ ಒಂದು ನರ ಬ್ಲಾಕ್ ಆದರೆ ಸೊ ಬ್ಲಾಕ್ ಆಗಿರೋ ನರದಿಂದ ಏನಾದರೂ ಸಿಗ್ನಲ್ ಏನಾದರೂ ಬರದೆ ಹೋದರೆ, ಒಂದು ಕೈ ಇದಾಗಿ ಆಗೋದಾಗಿ ಕೆಲಸ ಮಾಡದೇ ಇರೋದಾಗಿರ್ಬೋದು, ಇಲ್ಲಾಂದರೆ ಕಾಲು ಕೆಲಸ ಮಾಡದೇ ಇರೋದಾಗಿರ್ಬೋದು, ಮಾತಾಡೋಕ್ಕೆ ಬರದೇ ಇರೋದಂಥದ್ದಾಗಿರ್ಬೋದು. ಸೊ ಆ ಕಂಪ್ಯೂಟರ್ ಚಿಪ್ ಮುಖಾಂತರ ಈಗ ಕೈ ಕೆಲಸ ಮಾಡ್ತಿಲ್ಲಪ್ಪ, ಕೈ ಕೆಲಸ ಮಾಡಬೇಕು ಈಗ, ಸೊ ಪ್ಯಾರಲೈಸ್ ಆಗಿದೆ ಆ ಕೈ ಕೆಲಸ ಮಾಡಬೇಕು ಅಂತಾರೆ ಆ ಸಿಗ್ನಲ್ಸನ್ನು ಸೊ ಆ ರೀತಿ ಕೆಲಸ ಮಾಡಬೇಕು. ಬ್ರೈನಿಗೆ ಸಿಗ್ನಲ್ಸ್ ಕಳಿಸ್ಬಿಟ್ಟು ಆ ಸಿಗ್ನಲ್ಸ್ ಮುಖಾಂತರ ಕೈ ಕೆಲಸ ಮಾಡಬೇಕು ಅಂದರೆ ಆ ಪ್ರೋಗ್ರಾಮ್ನ ಅವರು ಸೊ ಕಂಪ್ಯೂಟರ್ಗೆ ಸಿಗ್ನಲ್ಸ್ನ ಕಳಿಸ್ಬಿಟ್ಟು ಸೊ ಅದು ಬೈನರಿ ಕೋಡ್ ಮುಖಾಂತರ ಕಳಿಸ್ತಾರೆ. ಆ ಬೈನರಿ ಕೋಡು ಸೊ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ನ ನ್ಯೂರಾನ್ಗೆ ಪಾಸ್ ಮಾಡುತ್ತೆ. ಆ ನ್ಯೂರಾನ್ಸು ಎಲೆಕ್ಟ್ರಿಕಲ್ ಸಿಗ್ನಲ್ಸ್ನ ರಿಸೀವ್ ಮಾಡಿಕೊಂಡು ಅದನ್ನು ನಮ್ಮ ಬ್ರೈನ್ಗೆ ಕಳಿಸುತ್ತೆ. ಆ ಬ್ರೈನಿಂದ ನಾವು ಕೈದು ಚೆನ್ನಾಗಿ ಆಡಿಸೋದಾಗಿರ್ಬೋದು, ಮಾತಾಡೋದಾಗಿರ್ಬೋದು. ತುಂಬಾ ಜನ, ನನಗೆ ಓನ್ ಎಕ್ಸ್ಪೀರಿಯನ್ಸ್ ಆಗಿದೆ. ಬ್ರೈನಲ್ಲಿ ಒಂದು ಚಿಕ್ಕ ನರ ಬ್ಲಾಕ್ ಆಯ್ತು ಅಂದರೂ ಕೂಡ ನಮ್ಮ ಅಂಗಾಂಗಗಳಲ್ಲಿ ಎಷ್ಟು ಎಫೆಕ್ಟ್ ಆಗುತ್ತೆ, ಎಷ್ಟೆಲ್ಲ ಕೆಲಸ ಮಾಡ್ದಿರ ಇರುತ್ತೆ ಅಂತ ನನಗೆ ಅದು ಗೊತ್ತು. ನಮ್ಮ ತಂಗಿಗೆ ಇದೇ ಥರ ಆಗಿದೆ. ಇದು ಸಕ್ಸಸ್ ಆದರೆ ಮಾತ್ರ ಪ್ರಾಜೆಕ್ಟು ತುಂಬಾ ಉಪಯೋಗ ಇದೆ. ಅಂದರೆ ಏನೇ ಒಂದು ಒಳ್ಳೆ ಕೆಲಸ ಆದರೆ ಅದರಿಂದ ಒಳ್ಳೆಯದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಅದೇ ರೀತಿಯಾಗಿ ಅಡ್ವಾಂಟೇಜಸ್ಸು ಇದೆ, ಡಿಸ್ಅಡ್ವಾಂಟೇಜಸ್ಸು ಇದೆ. ಡಿಸ್ಅಡ್ವಾಂಟೇಜಸ್ ಅಂದರೆ ಏನಪ್ಪ ಅಂತಂದರೆ, ಈಗ ಕಂಪ್ಯೂಟರ್ ಚಿಪ್ನ ಯಾರಾದರೂ ಹ್ಯಾಕ್ ಮಾಡಿದ್ರೆ ಅದರಿಂದ ಏನಾಗುತ್ತೆ, ಏನಾದರೂ ನಮ್ಮ ಅಕೌಂಟು ಪಾಸ್ವರ್ಡ್ ಆಗಿರ್ಬೋದು, ಇಲ್ಲ ಅಂತಂದರೆ ಯಾವ್ದಾದ್ರು ಶಾಪಲ್ಲಿ ಇಲ್ಲ ಬೇರೆ ಕಡೆ ಏನಾದರೂ ನಾನು ನೋಡಿದ್ರೆ ಅದನ್ನು ತಗೋಬೇಕು ನಾವು. ಸೊ ಅದನ್ನು ಪರ್ಚೇಸ್ ಮಾಡಬೇಕು. ಇದೆಲ್ಲ ಎಂಥವ್ರಿಗೆ ನಡೆಯುತ್ತೆ ಅಂದರೆ ದೊಡ್ಡ ಕಂಪ್ನಿಯವರು, ಸೊ ದೊಡ್ಡ ಶ್ರೀಮಂತರುಗಳು. ಸೊ ಅದನ್ನು ಅವರು ತಗೋಬೇಕು ಅನ್ನೋ ರೀತಿ ಪ್ರೇರೇಪಿಸುತ್ತೆ ಅವ್ರಿಗೆ. ಆ ರೀತಿ ಕಂಪ್ಯೂಟರ್ ಚಿಪ್ಪನ್ನ ಹ್ಯಾಕ್ ಮಾಡಿಬಿಟ್ಟು ಅವರು ತಗೊಳ್ಳೋ ಥರ ಮಾಡ್ತಾರಂತೆ. ಆ ರೀತಿ ಹ್ಯಾಕ್ ಮಾಡೋದಂದರೆ ಸೊ ಇದರಿಂದ ಇನ್ನೊಂದು
ಅಡ್ವಾಂಟೇಜ್ ಏನಂದರೆ ನೀವು ರಾತ್ರಿ ಕಂಡಿರೋ ಕನಸುಗಳನ್ನ ನೆಕ್ಸ್ಟ್ ಡೇ ಡೌನ್ಲೋಡ್ ಮಾಡಿಬಿಟ್ಟು ನೀಟಾಗಿ ಡಿಸ್ಪ್ಲೇ ಮುಂದೆ ನಾವೇನು ಕಂಡಿದ್ದೀವಿ ಅಂತ ಹೇಳ್ಬಿಟ್ಟು ಪಿಕ್ಚರ್ ಸಮೇತ ನೋಡ್ಬೋದಂತೆ. ಇನ್ನೊಂದೇನಪ್ಪ, ಎಲ್ಲಿಗಾದರೂ ಬೇರೆ ದೇಶಕ್ಕೆ ಹೋದರೆ ನಮಗೆ ಲ್ಯಾಂಗ್ವೇಜ್ ಬರ್ತಾ ಇಲ್ಲ ಸರಿಯಾಗಿ ಮಾತಾಡೋಕ್ಕೆ ಅಂದರೆ ನೀವು ಸಡನ್ನಾಗಿ ಅಂತ ಲ್ಯಾಂಗ್ವೇಜ್ ಡೌನ್ಲೋಡ್ ಮಾಡ್ಕೊಂಬಿಟ್ಟು ಆರಾಮಾಗಿ ಅದನ್ನು ಕಲ್ತ್ಕೊಂಡು ಮಾತಾಡ್ಬೋದು. ಹಾಗೆ ಅದಾದಮೇಲೆ ಈಗ ಡಾಕ್ಟರ್ಸು ಇಂಜಿನಿಯರ್ಸ್ ಆಗಬೇಕಂದ್ರೆ ಅಷ್ಟೆಲ್ಲ ವರ್ಷ ಓದ್ಬಿಟ್ಟು ನಾವು ಕಷ್ಟಪಟ್ಟು ಎಕ್ಸಾಮ್ಸ್ ಬರೆದು ಪಾಸ್ ಆಗಬೇಕಲ್ವ, ಅದು ಆ ರೀತಿ ಇಲ್ಲ. ಆ ಒಂದು ಚಿಪ್ಪು ನಮ್ಮ ತಲೆಯಲ್ಲಿದ್ದರೆ ಸೊ ಯಾವಾಗ ಬೇಕಾದ್ರೂ ಡೌನ್ಲೋಡ್ ಮಾಡ್ಕೊಂಡು ಓದ್ಕೊಂಡು ನಾವು ಯಾವಾಗ ಬೇಕಂದರೆ ಯಾವಾಗಲೇ ಸೊ ಕ್ಲಾಸ್ಗೆ ಹೋಗೋ ಅವಶ್ಯಕತೆ ಇಲ್ಲ, ನಾವೇ ಓದ್ಕೊಂಡು ನಾವೇ ಎಕ್ಸಾಮ್ ಬರೆದ್ಬಿಟ್ಟು ಈಸಿಯಾಗಿ ಇದು ಮಾಡ್ಬೋದು ಅಂತ. ಅದಾದಮೇಲೆ ಇದು ಇನ್ನೊಂದೇನಪ್ಪ ಅಂದರೆ ಇವಾಗೆಲ್ಲ ಎಐಗಳು ರೋಬೋಟಿಕ್ಸ್ ಎಲ್ಲ ಬಂದ್ಬಿಟ್ಟು ಎಲಾನ್ ಮಸ್ಕ್ ಅವರು ಹೇಳ್ತಾನೆ ಇದ್ದಾರೆ. ಸೊ ತುಂಬಾ ಪ್ರಮಾದಕರವಾದವು ಎಐ ನಮ್ಮನ್ನು ಅದನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳೋ ತನಕನೂ ಹೋಗ್ತವೆ. ಅವು ತುಂಬ ಹುಷಾರಾಗಿರಬೇಕು ಅದ್ರ ಮುಂದೆ ಅಂತೇಳಿ. ಅದಕ್ಕೋಸ್ಕರ ಮನುಷ್ಯರನ್ನ ಸೂಪರ್ ಮ್ಯಾನ್ಗಳಾಗಿ ಮಾಡಬೇಕು. ಸೊ ಅವನ್ನ ನಾವು ಕಂಟ್ರೋಲಲ್ಲಿ ಇಟ್ಕೊಳ್ಳೋ ಸ್ಟೇಜಿಗೆ ಬರಬೇಕು ಅಂತೇಳಿ ಸೊ ಈ ಪ್ರಾಜೆಕ್ಟ್ನ ಅದಕ್ಕೋಸ್ಕರ ಕೂಡ ಸ್ಟಾರ್ಟ್ ಮಾಡಿದ್ದಾರಂತೆ. ಸೊ ಇಲಾನ್ ಮಸ್ಕ್ ಅವರಂದ್ರೇ ಒಂದು ಅದ್ಭುತ ಅಲ್ವಾ, ಅವ್ರು ಏನಾರು ಒಂದು ಮಾಡಿದಾರಂದರೆ ಅದನ್ನು ಸಾಧಿಸೇ ತೀರಿಸ್ತಾರೆ. ಸೊ ನೋಡೋಣ ಈಗೆಲ್ಲ ಈ ಥರದ್ದು ಏನಾದರೂ ಆಗುತ್ತಾ ಪ್ರಾಜೆಕ್ಟ್, ಇದು ಓಕೆ ಆಗುತ್ತಾ ಅಂತ ಅಂದರೆ ಸೊ ಏನೆಲ್ಲ ಆಗಲ್ಲ ಅಂತ ಅಂದ್ಕೊಂಡಿದ್ವಿ, ಇವಾಗೆಲ್ಲ ರೋಬೋಟಿಕ್ಸ್ ಅದು ಇದು ಅಂತ ಏನೆಲ್ಲ ಬಂದಿದೆ ಅಲ್ವಾ, ಟೆಕ್ನಾಲಜಿ ಎಷ್ಟೆಲ್ಲ ಮುಂದಾಗಿದೆ. ಸೊ ಅವಾಗೆಲ್ಲ ಆಗದೇ ಇರೋದೆಲ್ಲ ಈಗೆಲ್ಲ ತುಂಬಾ ಆಗಿದೆ. ಸೊ ಅದೇ ರೀತಿ ಇದು ಕೂಡ ಆಗುತ್ತೆ ಅಂತೇಳಿ ವಿಜ್ಞಾನಿಗಳು ಹೇಳಿದ್ದಾರೆ. ಸೊ ಇನ್ನೊಂದೇನಪ್ಪ ಅಂತಂದರೆ ಸೊ ಅಲ್ಲಿ ನಾವು ಮನೆ ಕಟ್ಟಿದಾಗ ಗ್ಲಾಸಿನ ಕಿಟಕಿಗಳೇ ಈಗೆಲ್ಲ ಜಾಸ್ತಿ ಹಾಕ್ತಾ ಇರೋದು. ಆ ಗ್ಲಾಸಿನ ಕಿಟಕಿ ಯಾವ ರೀತಿ ಇರುತ್ತೆ ಅಂದರೆ ಸೋಲಾರ್ ಎನರ್ಜಿನ ರಿಸೀವ್ ಮಾಡಿಕೊಂಡು ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡಿ ಸೊ ನಮ್ಮ ಮನೆಗೆಲ್ಲ ಕರೆಂಟ್ ನೀಡುತ್ತೆ ಅಂತೆ. ಆ ರೀತಿ ಕಂಡುಹಿಡಿತಾ ಇದ್ದಾರಂತೆ. ಸೊ ಈಗ ನಾವು ಸಪ್ರೇಟಾಗಿ ಮನೆಗೆ ಕರೆಂಟ್ ಹಾಕ್ಸೋ ಅವಶ್ಯಕತೆ ಇಲ್ಲ. ಒಂದು ವೇಳೆ ಎಲ್ಲಾದರೂ ಬಿಸಿಲು ಬರೋ ಜಾಗ, ಸೊ ಬಿಸಿಲು ಬರೋ ಪ್ರದೇಶದಲ್ಲಿ ನಮ್ಮ ಮನೆ ಇದೆಯಪ್ಪ ಅಂತಂದರೆ ಸೊ ಎಷ್ಟಾಗುತ್ತೋ ಅಷ್ಟು ಎನರ್ಜಿ ಕನ್ಸ್ಯೂಮ್ ಮಾಡಿಬಿಟ್ಟು ಆ ಕಿಟಕಿ ಗ್ಲಾಸ್ಗಳನ್ನು ನಾವು ಸೊ ಆ ಸೋಲಾರ್ ಎನರ್ಜಿಯಿಂದ ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡಿ ಸೊ ಆ ಎನರ್ಜಿ ನಮಗೆ ಕರೆಂಟ್ ಕೊಡುತ್ತೆ ಅನ್ನಂಗೆ. ಸೊ ಇನ್ನೊಂದು ಇನ್ವೆನ್ಷನ್ ಥರ್ಡ್ ಒನ್ ಏನಪ್ಪ ಅಂದರೆ 3D ಪ್ರಿಂಟೆಡ್ ಹೌಸಸ್ ಅಂತ ಕೇಳಿದ್ದೀರ ಅನಿಸುತ್ತೆ ಎಲ್ಲರೂ. ಸೊ ಈಗೇನು ಒಂದು ಮೆಷಿನ್, ರೋಬೋಟಿಕ್ ಮೆಷಿನ್ ಥರ ಒಂದು ದೊಡ್ಡದಾಗಿರುತ್ತೆ, ಅದಕ್ಕೆ ಪ್ರೋಗ್ರಾಮ್ ಮಾಡಿಬಿಟ್ಟು ಈ ಥರ ಮನೆ ಕಟ್ಟಬೇಕು ಅಂತ ಹೇಳಿದರೆ ಸೊ ಅದೇ ಸಿಮೆಂಟ್ ಎಲ್ಲ ಕಲಿಸ್ಕೊಂಡು ಅದೇ ಎಲ್ಲ ಮನೇನ ರೆಡಿ ಮಾಡಿ ಕೊಟ್ಬಿಡುತ್ತೆ ನಮಗೆ. ಅದರಿಂದ ಟೈಮು ಸೇವ್ ಆಗುತ್ತೆ, ಹಂಗೆ ಕಡಿಮೆ ದುಡ್ಡಲ್ಲೇ ಮನೇನೂ ಕಟ್ಕೋಬೋದು. ಬಟ್ ಆದರೆ ದೊಡ್ಡ ಬಿಲ್ಡಿಂಗ್ಸು ಸೊ ತುಂಬ ಫೌಂಡೇಶನ್ ಎಲ್ಲ ಸ್ಟ್ರಾಂಗ್ ಆಗಿರೋ ಥರ ಕಟ್ಟಲ್ಲ ಅಂತ ನನ್ನ ಅಭಿಪ್ರಾಯ. ಸೊ ಇನ್ನೊಂದು 5th ಇನ್ವೆನ್ಷನ್ ಏನಪ್ಪ ಅಂತಂದರೆ ಸೊ ಸ್ಮಾರ್ಟ್ ಇಂಟರ್ನೆಟ್ ಕಾಂಟ್ಯಾಕ್ಟ್ ಲೆನ್ಸಸ್. ಅಂದರೆ ಸೊ ಲೆನ್ಸಸ್ ಬರುತ್ತಲ್ವ, ಆ ಲೆನ್ಸಸ್ಸು ಕಣ್ಣಿಗೆ ಇಟ್ಕೊಂಡ್ರೆ ಅದರಲ್ಲೇ ಅವರು ಸೊ ಮೈಕ್ರೋ ಎಲೆಕ್ಟ್ರಾನಿಕ್ಸ್ ಚಿಪ್ಗಳು, ಹಾಗೇ ಸೊ ಆಂಟನಾಗಳು, ಸೆನ್ಸಾರ್ಗಳು, ಸೊ ಡಿಸ್ಪ್ಲೇ ಎಲ್ಲನೂ ಅದಕ್ಕೆ ಕಾಂಟ್ಯಾಕ್ಟ್ ಲೆನ್ಸಸ್ಗೆ ಸೊ ಕನೆಕ್ಟ್ ಮಾಡಿರ್ತಾರಂತೆ. ಸೊ ನಾವು ಏನಾದರೂ ಆನ್ ಮಾಡಿ ವಿಡಿಯೋ ನೋಡಬೇಕು ನಾವು ಅಂತಂದರೆ ಮೊಬೈಲಲ್ಲೇ ನೋಡಬೇಕು, ಟಿ ವಿಲೇ ನೋಡಬೇಕು ಅಂತ ಏನಿಲ್ಲ. ಸೊ ಈಗ ನಾವು ಜಸ್ಟ್ ಡಿಸ್ಪ್ಲೇ ಆನ್ ಮಾಡಿಕೊಂಡ್ರೆ ಸೊ ಲೆನ್ಸಸ್ಸಿಂದ ನಾವು ಡಿಸ್ಪ್ಲೇ ಆನ್ ಮಾಡೋಕ್ಕೆ ಹೇಳಿದರೆ ಸಾಕು. ಈಗ ನಾವು ಸ್ಟ್ರೈಟಾಗಿ ನಿಂತಿದ್ದೀವಲ್ವ, ನಾವು ನಿಂತಿರೋ ಹತ್ರನೇ ಡಿಸ್ಪ್ಲೇ ಆನ್ ಆಗಿಬಿಟ್ಟು ಒಂದು ಪ್ರೊಜೆಕ್ಟರ್ ಥರ ಆನ್ ಆಗುತ್ತೆ ಅಲ್ವ, ಆ ಥರ ಆನ್ ಆಗಿಬಿಟ್ಟು ಸೊ ನಮಗೆ ಯಾವ ವಿಡಿಯೋ ಬೇಕೋ ಆ ವಿಡಿಯೋ ನಾವು ಡೈರೆಕ್ಟಾಗಿ ಗೋಡೆ ಮೇಲೇ ನೋಡ್ಬೋದು. ಸೊ ಆ ಇಂಟರ್ನೆಟ್ ಹೇಗೆ ಕನೆಕ್ಟ್ ಆಗಿರುತ್ತೆ ಅಂದರೆ ಈಗ ಮೊಬೈಲು ಇಲ್ಲ ಅಂದರೆ ಟಿ ವಿ, ಯಾವುದಾದ್ರೂ ವೈಫೈ, ಸೊ ಆ ಬ್ಲೂಟೂತ್ ಮುಖಾಂತರ ಇಂಟರ್ನೆಟ್ ಅನ್ನೋದು ಸೊ ಮೊಬೈಲ್ ಮುಖಾಂತರದಿಂದ ನಮ್ಮ ಕಾಂಟ್ಯಾಕ್ಟ್ ಲೆನ್ಸಸ್ಗೆ ಸೊ ಅದರಲ್ಲೇ ಬ್ಲೂಟೂತ್ ಇರುತ್ತಲ್ವ, ಆ ಬ್ಲೂಟೂತಿಗೆ ಸೊ ಇಂಟರ್ನೆಟ್ ಆ್ಯಕ್ಸೆಸ್ ಅನ್ನೋದು ಇರುತ್ತೆ. ಆ ಇಂಟರ್ನೆಟ್ ಬಂದ್ಬಿಟ್ಟು ನಾವು ವಿಡಿಯೋ ನೋಡೋದಾಗಿರ್ಬೋದು, ಇದು ಮಾಡೋದಾಗಿರ್ಬೋದು, ಡೈರೆಕ್ಟಾಗಿ ಡಿಸ್ಪ್ಲೇಯಿಂದ ನಾವು ನೋಡ್ಬೋದು. ಇನ್ನೊಂದೇನಪ್ಪ ಅಂತಂದರೆ ಈಗ ನಾವೇನಾದರೂ ಹೆಲ್ತ್ ಚೆಕಪ್ ಮಾಡ್ಕೋಬೇಕು. ಸೊ ಈಗ ನಾವು BP ಆಗಿರ್ಬೋದು, ಯಾರಾದರೂ ಶುಗರ್ ಇರೋರಾಗಿರ್ಬೋದು, ಜಾಸ್ತಿ ಆಯಿತು ಕಮ್ಮಿ ಆಯಿತು ಅಂದರೆ ಈಗ ನಾವು ವಾಚಲ್ಲಿ ಇಲ್ಲ ಮೊಬೈಲಲ್ಲಿ ನೋಡ್ಕೊತಿರ್ತೀವಲ್ವ ನಮ್ಮ ಬಾಡಿಲಿ ಏನು ವೇರಿಯೇಷನ್ಸ್ ಆಗ್ತಾ ಇದೆ ಅಂತ. ಸೊ ಅದನ್ನು ನಾವು ಚೆಕ್ ಮಾಡ್ಕೋಬೇಕು ಅಂದರೆ ಡೈರೆಕ್ಟಾಗಿ ಡಿಸ್ಪ್ಲೇ ನಮ್ಮ ಕಣ್ಣಿಂದ ಕಾಂಟ್ಯಾಕ್ಟ್ ಲೆನ್ಸಸ್ಸಿಂದ ಆನ್ ಮಾಡಿಕೊಂಡು ನಮ್ಗೆ ಏನು ಇನ್ಫಾರ್ಮೇಷನ್ ಬೇಕೋ ಅದು ಬ್ಲೂಟೂತನ್ನು ಆನ್ ಮಾಡಿಕೊಂಡು ನಾವು ಡೈರೆಕ್ಟಾಗಿ ನೋಡ್ಬೋದು. ಸೊ ಈಗ ನೋಡಿ ಎಷ್ಟು ಮೈಕ್ರೋ ಟೆಕ್ನಾಲಜಿ ಆಗಿಬಿಟ್ಟಿದೆ ಅಂದರೆ ಮೊಬೈಲ್ ಕೂಡ ನೋಡೋ ಅವಶ್ಯಕತೆ ಇಲ್ಲ, ನಮ್ಮ ಕಣ್ಣಲ್ಲಿ ಜಸ್ಟ್ ಒಂದು ಕಾಂಟ್ಯಾಕ್ಟ್ ಲೆನ್ಸ್ನ ಹಾಕ್ಕೊಂಡ್ಬಿಟ್ರೆ ಸಾಕು, ಇಂಟರ್ನೆಟ್ಟು ಅದಕ್ಕೆ ಬರುತ್ತೆ. ಸೊ ಡಿಸ್ಪ್ಲೇನೂ ಆನ್ ಮಾಡಿಬಿಡುತ್ತೆ ಅದೇನೆ. ಸೊ ನಾವು ವೀಡಿಯೋ ನಿಂತ್ಕೊಂಡು ಜಾಗದಲ್ಲೇ ನೋಡ್ಕೊಂಬಿಡ್ಬೋದು, ವೀಡಿಯೋ ಆಗಿರ್ಬೋದು, ಏನೇ ನಾವು ಹೆಲ್ತ್ ಸಂಬಂಧಪಟ್ಟಂಥ ಏನಾದರೂ ಇನ್ಫಾರ್ಮೇಷನ್ ಆಗಿರ್ಬೋದು. ಎಷ್ಟು ಮುಂದುವರಿತಾ ಇದೆ ಅಲ್ವಾ ಟೆಕ್ನಾಲಜಿ. ಸೊ ಈ ರೀತಿ ಇನ್ಫಾರ್ಮೇಷನ್ ಇನ್ನೂ ಬೇಕು ನಿಮಗೆ ಅಂತಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಕೂಡ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.